ಲೋಕೇಶ್. ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದವರು ಬಸವಣ್ಣನವರು. ಅವರ ವಚನಗಳು ಸರ್ವಕಾಲಿಕ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಸೋಮಶೇಖರ್ ಹೇಳಿದರು. ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಲೆನಾಡು ವೀರಶೈವ ಸಮಾಜ ಹಮ್ಮಿಕೊಂಡಿದ್ದ ಬಸವೇಶ್ವರ ಕಂಚಿನ ಪುತ್ಥಳಿ ಲೋಕಾರ್ಪಣೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಜಾತಿ ತಾರತಮ್ಯ ಭೇದಗಳು ತುಂಬಿ ತುಳುಕುತ್ತಿದ್ದ ವೇಳೆ ಜನ್ಮ ತಾಳಿದ ಬಸವಣ್ಣ ಸಮಾಜದ ಸುಧಾರಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವರು. ಭೂಮಿ ಮೇಲೆ ಹುಟ್ಟಿದ ಯಾವುದೇ ದಾರ್ಶನಿಕರು ಮಹಿಳೆಯರ ಬಗ್ಗೆ ಮಾತನಾಡಲು ಚಿಂತಿಸದ ಕಾಲದಲ್ಲಿ ಮಹಿಳೆಯರಿಗೆ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ನೀಡಿದವರು ಬಸವಣ್ಣನವರು. ಕಾಯಕ ಸಿದ್ಧಾಂತ ಜಗತ್ತಿಗೆ ನೀಡಿದ ಕೀರ್ತಿ ಸಹ ಬಸವಣ್ಣನವರಿಗೆ ಸಲ್ಲುತ್ತದೆ. ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಸ್ಥಾಪನೆ ನಮ್ಮ ಬಸವಣ್ಣನವರು ಮಾಡಿದರು. ಬಸವಣ್ಣನವರ ವಚನಗಳ ಸಾರವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕಿದೆ. ಇದರಿಂದಾಗಿ ಮಕ್ಕಳಲ್ಲಿ ಸಂಸ್ಕಾರ, ಸಂಸ್ಕೃತಿ ವೃದ್ಧಿಸುವಲ್ಲಿ ಜೀವನದ ಪಾಠವಾಗಲಿದೆ ಎಂದರು. ನಮ್ಮ ಸಂವಿಧಾನವನ್ನು ಹಲವು ಬಾರಿ ಬದಲಿಸಿದ್ದೇವೆ, ಆದರೆ ಬಸವಣ್ಣನವರು ನೀಡಿದ ವಚನಗಳ ಸಾಲು ಒಮ್ಮೆಯೂ ಬದಲಾಗಿಲ್ಲ. ಇಂತಹ ಮಹಾನುಭಾವರ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ತಾವು ಸಹ ಜಗತ್ತಿನಲ್ಲಿ ಪ್ರಜ್ವಲಿಸಲಿದ್ದೀರಿ ಎಂದರು. ಪ್ರಪಂಚದ ಎಲ್ಲ ಜನರು ನಮ್ಮನ್ನು ಎಂದ ಬಸವಣ್ಣನವರ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಾಲನ್ನು ಯಾವ ಧರ್ಮದಲ್ಲೂ ಕಾಣಲು ಸಾಧ್ಯವಿಲ್ಲ ಎಂದರು. ಹೆಣ್ಣಿನ ಕಂಬನಿ ಬತ್ತಿಸಬಲ್ಲೆ, ಆಶಾ ಜ್ಯೋತಿಯ ಹೊತ್ತಿಸಬಲ್ಲೆ, ದೀನರ ಬಾಳನ್ನು ಮುಸುಕಿದ ಕಾಲವ ಕಬಳಿಸಿಬಲ್ಲೆ, ಧವಳಿಸಿಬಲ್ಲೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ವಚನ ಪುಷ್ಪಗಳ ಅರಳಿಸಿ ಬಂದೆ, ಹಾಡು ಹಬ್ಬಗಳ ಆಧರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರ ನೆರೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ, ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆಯ ಬರಿಸಿ, ಕಸುವಿನ ಕೀಳ್ಮೆಯ ಕಳಂಕ ಬಿಡಿಸಿ, ದುರ್ಮಿಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಹೊರಡುವೆ ನಾನು, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭೂಮಿಯನ್ನು ಬೆಳಗಿ, ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ ಅನ್ನುವ ಸಿದ್ದೇಯ ಪುರಾಣಿಕರ ಮಾತನ್ನು ಸ್ಮರಿಸಿಕೊಳ್ತಾ ವೀರಶೈವ ಸಮಾಜದ ಮುಖಂಡ ಎಡೆಯಡಿ ಆರ್ ಮಂಜುನಾಥ್ ಮಾತನಾಡಿ, ವಿಶ್ವ ಸಾಹಿತ್ಯವೇ ಒಂದು ತೂಕವಾದರೆ ವಚನ ಸಾಹಿತ್ಯದ ತೂಕವೇ ಒಂದು. ಇಂತಹ ವಚನಗಳನ್ನು ನೀಡಿದ ಬಸವಣ್ಣನವರ ಹೆಸರು ಅಜರಾಮರವಾಗಲಿದೆ. ಜಾತಿ ಸಂಕೋಲೆಯನ್ನು ಮೆಟ್ಟಿ ನಿಲ್ಲುವ ಮೊದಲ ಯತ್ನ ಬಸವಣ್ಣನವರಿಂದ ನಡೆದಿದೆ. ಇದರಿಂದಾಗಿ ಬಸವಣ್ಣನವರ ಅನುಯಾಯಿಗಳು ಪ್ರತಿನಿಧಿಸುವ ವೀರಶೈವ ಸಮಾಜ ಇಂದಿಗೂ ಎಲ್ಲ ಸಮಾಜವನ್ನು ನಮ್ಮವರು ಎಂದು ಅಪ್ಪಿಕೊಂಡು ನಡೆಯುವ ಏಕೈಕ ಸಮಾಜವಾಗಿದೆ ಎಂದರು. ಯಾವ ರೀತಿ ಬದುಕ್ತಾ ಇದೆ, ಎಂಥ ಒಂದು ವಚನ ಸಾಹಿತ್ಯವನ್ನು ಕೊಟ್ಟೋಗಿರ್ತಕ್ಕಂಥ ಸಮಾಜದಲ್ಲಿ ಹುಟ್ಟಿ ನನ್ನ ಹತ್ರ ಒಂದು ವಚನ ಬರ್ತಾ ಇಲ್ಲ ನನ್ನ ಬಾಯಲ್ಲಿ, ಆ ವಚನದ ಸಾರ ತಿಳ್ಕೊಳ್ತಾ ಇಲ್ಲ, ಆ ವಚನದ ಆಚಾರಗಳನ್ನು ಮಾಡ್ತಾ ಇಲ್ಲ ಅಂದರೆ ನನ್ನ ಬಗ್ಗೆನೇ ನನಗೆ ಅಸಹ್ಯ ಹುಟ್ಟುತ್ತೆ. ಸೌದಿ ಅರೇಬಿಯಾದ ದೊರೆ ಬಸವಣ್ಣನವರ ವಚನಗಳನ್ನು ಉರ್ದು ಭಾಷೆಗೆ ಭಾಷಾಂತರ ಮಾಡ್ತಾ ಇದ್ದಾರೆ, ಜಗತ್ತಿನಲ್ಲಿ ಕೊಂಡಾಡ್ತಾ ಇದ್ದಾರೆ. ಅಂಥ ಬಸವಣ್ಣನವರ ಕಾಯಕ ದಾಸೋಹ ತತ್ವದಡಿ ನಾವು ನೀವೆಲ್ಲ ಇದ್ದೀವಿ. ಸಕಲೇಶಪುರದಲ್ಲಿ ಇರತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಮಲೆನಾಡು ವೀರಶೈವ ಸಮಾಜ ಇಡೀ ಕರ್ನಾಟಕದಲ್ಲಿ ಹೆಸರು ಪಡೆದಿರ್ತಕ್ಕಂಥ ಸಮಾಜ ಆಗಿರ್ತಕ್ಕಂಥದ್ದು. ಒಂದು ಗಟ್ಟಿಯಾದ ವೀರಶೈವ ಲಿಂಗಾಯತ ಸಮಾಜ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಅದು ಮಲೆನಾಡು ವೀರಶೈವ ಸಮಾಜ. ಎದುರುಗಡೆ ಬ್ಯಾಕ್ರೋಡಿ ಜಯಣ್ಣವ್ರು ಕೂರ್ತಿದ್ದಾರೆ. ನಾವಿನ್ನು ಚಿಕ್ಕ ಹುಡುಗರು ಒಂದು ಹಳೆ ಜೀಪ್ನಲ್ಲಿ ವಿದ್ಯಾರ್ಥಿಗಳಿಗೆ ದಾಸೋಹವನ್ನು, ಭತ್ತವನ್ನು, ದೇಣಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ಮನೆ ಬಾಗಿಲನ್ನು ತಿರುಗಿ ಜೀವಿತ ಅವಧಿಯ 50 ವರ್ಷಗಳನ್ನು ಸಮಾಜಕ್ಕೆ ಸೇವಿಸಿದ್ದಾರೆ. ಮೊನ್ನೆ ನನಗೆ ಅವ್ರ ಬಗ್ಗೆ ಒಂದು ಕವಿತೆಯನ್ನು ಬರೆದಾಗ ನಾನು ಇಡೀ ರಾತ್ರಿ ನಾನೇನು ಜಂಬಕ್ಕೆ ಕೇಳ್ಕೊಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಸಮಾಜದವರು ನಮ್ಮವ್ರು ಏನಾದರೂ ಸಾಧನೆ ಮಾಡಿದ್ರೆ ನನಗೆ ನಿದ್ದೆ ಬರೋದೇ ಇಲ್ಲ.
ಅವ್ರ ಬಗ್ಗೆ ಏನಾದರೂ ಬರೀಲೇಬೇಕು. ರಾತ್ರಿ 2 ಸ್ಮರಣೆ ಮಾಡ್ಕೊಂಡಿದ್ದೆ. ಸ್ಮರಣೆ ಮಾಡ್ಕೊಳ್ಳದೆ ಹೋದರೆ ಅವರು ಮಾಡಿದಂಥ ಸೇವೆಗೆ ನಾವು ಏನು ಕೃತಜ್ಞತೆಯನ್ನು ಸಲ್ಲಿಸಿದಂಗೆ ಆಗುತ್ತೆ. ನಮ್ಮ ಸಕಲೇಶ್ಪುರಕ್ಕೆ ಬರಬೇಕಾದ್ರೆ ಒಂದು ಸುಂದರವಾದ ಶಾಪ್ ಸಿದ್ದೇಗೌಡ ಸ್ಕೂಲ್ ಇದೆ, ತಾವು ನೋಡಿದ್ವಿ. ಇವತ್ತು ಕೂಡ ಆ ಶಾಲೆಯನ್ನು ಏನಾದರೂ ಉಳಿಸ್ಕೊಳ್ಬೇಕು, ಆ ಶಾಲೆಯ ಪಾರಂಪರಿಕತೆಯನ್ನು ನೋಡಬೇಕು, ಅದನ್ನು ನಮ್ಮ ಸಮಾಜದವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಎಷ್ಟು ಜನ ನಾವೆಲ್ಲ ಹೋಗಿ ಆ ಶಾಲೆಯನ್ನು ನೋಡಿ ಬಂದಿದ್ದೀವಿ. ಆ ಶಾಲೆಗೆ ಏನು ಬೇಕು ಬೇಡ. ವರ್ಷಗಳ ನಂತರ 1989ರಲ್ಲಿ ಒಂದು ಸಭೆಯನ್ನು ಕರೆದು ಅವತ್ತು ನಮ್ಮ ಮಲೆನಾಡು ವೀರಶೈವ ಸಮಾಜವನ್ನ ನೋಂದಣಿ ಮಾಡಿಸ್ತಾರೆ, ರಿಜಿಸ್ಟ್ರೇಟ್ ಮಾಡಿಸ್ತಾರೆ. ಅವತ್ತು ಶ್ರೀ BS ನಾಗರಾಜ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತೆ HP ಕಾಂತರಾಜ್ ಅವರನ್ನ ಕಾರ್ಯದರ್ಶಿಯನ್ನಾಗಿ ಮಾಡಿ ಅವರನ್ನು ಆಯ್ಕೆ ಮಾಡಿ ಶ್ರೀ ಮಲೆನಾಡು ವೀರಶೈವ ಸಮಾಜ ಮುಂಚೂಣಿಗೆ ಬರುತ್ತೆ. ಇದೇ ರೀತಿ ಈ ಸಮಾಜವು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ, ಸುತ್ತೂರು ಮಠ, ಬಾಳೆಹೊನ್ನೂರು ಮಠ ಮತ್ತು ನಮ್ಮ ರಾಜ್ಯದ ಅನೇಕ ಪ್ರಮುಖ ಮಠಗಳ ಒಂದು ಕಾರ್ಯಗಳಲ್ಲಿ ಅವರು ಜೊತೆಗೂಡಿ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಮೊದಲನೇದಾಗಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿ, ಆಮೇಲೆ ಕಲ್ಯಾಣ ಮಂಟಪವನ್ನು ಸ್ಥಾಪಿಸಿ ಹಾಗೂ ವೀರಶೈವ ಸಮಾಜ ರುದ್ರಭೂಮಿಯನ್ನು ಸಹ ಅವರು ಅಭಿವೃದ್ಧಿಪಡಿಸಿ ಮತ್ತು ಪ್ರತಿಭಾ ಪುರಸ್ಕಾರ, ಮಹಿಳೆಯರಿಗೆ ಗೌರವ ಸಮರ್ಪಣೆ ಮತ್ತೆ ಅನೇಕ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ರಾಜ್ಯದಲ್ಲಿ ಜನಪ್ರಿಯ ಮತ್ತು ಹೆಚ್ಚಿನ ಒಂದು ಪ್ರಿಯ ಆದಂತಹ ಮಲೆನಾಡು ವೀರಶೈವ ಸಮಾಜ ಹೊರಹೊಮ್ಮುತ್ತೆ. ಅದರಂತೆ ಆ ಒಂದು ಸಮಾಜವು ಕೂಡ ನಮ್ಮ ಬಸವೇಶ್ವರ ರಸ್ತೆ ಎಂಬ ಒಂದು ಹೆಸರನ್ನು ನೋಂದಾಯಿಸಿ ಆ ರಸ್ತೆಗೆ ಬಸವೇಶ್ವರ ರಸ್ತೆ ಹೆಸರಿಡಲು ತುಂಬಾ ಶ್ರಮವಹಿಸಿ, ಅದೇ ರೀತಿ ಆ ರಸ್ತೆಗೆ ಒಂದು ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದಿನ ಅನೇಕ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಅವತ್ತು 1990ರಲ್ಲಿ ಆ ಒಂದು ಬ್ಲೂ ಪ್ರಿಂಟ್ ಅನ್ನ ಆ ಒಂದು ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಅದನ್ನ ರೆಡಿ ಮಾಡ್ತಾರೆ. ಆದರೆ ಕೆಲವು ಅಡಚಣೆ ಮತ್ತೆ ಕೆಲವು. ಈ ವೇಳೆ ಮಲೆನಾಡು ವೀರಶೈವ ಸಮಾಜದ ಮಾಜಿ ಅಧ್ಯಕ್ಷ HM ಶಶಿಧರ್ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮುಗಲಿ ಧರ್ಮಪ್ಪ, ಉಪಾಧ್ಯಕ್ಷ ಗಗನ್, ಅಕ್ಕಮಾದೇವಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಕೋಮಲ ದಿನೇಶ್, ಯುವ ವೇದಿಕೆ ಅಧ್ಯಕ್ಷ ಶಶಿಕುಮಾರ್, ಓಂಕಾರ್ ಮೂರ್ತಿ, ಮಳಲಿ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ.